ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳ ಮೂಲದ ಶ್ರೀನಂದ ಮೃತದೇಹ ಪತ್ತೆಯಾಗಿದೆ. ಹೌದು, ನಾಪತ್ತೆಯಾಗಿದ್ದಂತಹ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾರೆ. ಮಾಣಿಕ್ಯದಾರದ ಕಂದಕದ ಬಳಿ ಮೃತದೇಹ ಪತ್ತೆಯಾಗಿದೆ. ಪ್ರವಾಸಿ ತಾಣ ಮಾಣಿಕ್ಯದಾರದಲ್ಲಿ ಕಳೆದ 3 ದಿವಸಗಳ ಹಿಂದೆ ನಾಪತ್ತೆಯಾಗಿದ್ದ ಕೇರಳದ ಬಾಲಕಿ ಶ್ರೀನಂದ ಕೊನೆಯದಾಗಿ ಮೃತದೇಹವಾಗಿ ಪತ್ತೆಯಾಗುವ ಮೂಲಕ ಇಡೀ ಪ್ರಕರಣ ದುರಂತ ಅಂತ್ಯ ಕಂಡಿದೆ. 2000 ಅಡಿ ಆಳದ ಪ್ರಪಾತದಲ್ಲಿ ಮೃತದೇಹ ಪತ್ತೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ನಾಪತ್ತೆಯಾಗಿರ್ತಾರೆ ಈ ಶ್ರೀನಂದ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿವಾಸಿಯಾದ ಈ ಬಾಲಕಿ ತನ್ನ ಕುಟುಂಬದವರೊಂದಿಗೆ ಪ್ರವಾಸಕ್ಕೆ ಬಂದಿದ್ದಾಗ ಮಂಗಳವಾರ ಸಂಜೆ 5:30 ಸುಮಾರಿಗೆ ಜನದಟ್ಟಣೆಯ ನಡುವೆ ಕೂಡ ಹಠಾತ್ ನಾಪತ್ತೆ. ಮಗಳು ಕಾಣದಾದ ತಕ್ಷಣ ಆತಂಕಕ್ಕೆ ಒಳಗಾದ ಪೋಷಕರು ಪೊಲೀಸರಿಗೆ ದೂರು ಕೊಟ್ಟಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸಗಳಿಂದ ದಟ್ಟ ಅರಣ್ಯ ಹಾಗೂ ಕಡಿದಾದ ಬೆಟ್ಟ ಗುಡ್ಡಗಳ ನಡುವೆ ನಿರಂತರವಾಗಿ ಶೋಧ ಕಾರ್ಯ ನಡೆಯುತ್ತೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ತಂಡಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತವೆ. ಹಗಲು ರಾತ್ರಿ ಎನ್ನದೇ ನಡೆದ ಹುಡುಕಾಟ. ಬಾಲಕಿಯ ಸುಳಿವು ಸಿಗದೆ ಆತಂಕ ಹೆಚ್ಚಾಗಿತ್ತು. ಆದರೆ ಅಂತಿಮವಾಗಿ 2000 ಅಡಿ ಆಳದ ಪ್ರಪಾತದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಫಿನಾಡಿನ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಬಂದಿದ್ದ ಪ್ರವಾಸಿ ಕುಟುಂಬಕ್ಕೆ ಈ ಆಘಾತವನ್ನು ತಡೆಯುವಂಥ ಶಕ್ತಿ ಇಲ್ಲ. ಆದರೆ ಈ ಬಾಲಕಿಯ ಸಾವು ಹೇಗೆ ಸಂಭವಿಸ್ತು ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಯಾಕಂದರೆ ಬಂದಿದ್ದು ಪ್ರವಾಸಕ್ಕಾಗಿ ಮತ್ತು ಜನದಟ್ಟಣೆ ಕೂಡ ಇರುತ್ತೆ. ಹಠಾತ್ ಆಗಿ ಆ ಬಾಲಕಿ ನಾಪತ್ತೆಯಾಗಿದ್ದಾದರೂ ಹೇಗೆ ಮತ್ತು ಆ ಸಾವು ಹೇಗೆ ಸಂಭವಿಸಿತು ಅನ್ನೋದರ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ. ಪ್ರವಾಸಿ ತಾಣ ಮಾಣಿಕ್ಯದಾರದಲ್ಲಿ ಕಳೆದ 3 ದಿವಸಗಳ ಹಿಂದೆ ನಾಪತ್ತೆಯಾಗಿದ್ದ ಕೇರಳದ ಬಾಲಕಿ ಶ್ರೀನಂದ ಕೊನೆಯದಾಗಿ ಮೃತದೇಹವಾಗಿ ಪತ್ತೆಯಾಗುವ ಮೂಲಕ ಇಡೀ ಪ್ರಕರಣ ದುರಂತ ಅಂತ್ಯ ಕಂಡಿದೆ. ನೋಡಿ, ಆ ಫೋಟೋವನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಂದಾಜು ಈ ಪ್ರಪಾತ 2000 ಅಡಿ ಆಳ ಅಂತ ಹೇಳಲಾಗ್ತಾ ಇದೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿವಾಸಿ ಈ ಬಾಲಕಿ ತನ್ನ ಕುಟುಂಬದವರ ಜೊತೆ ಪ್ರವಾಸಕ್ಕೆ ಅಂತ ಬಂದಿರ್ತಾಳೆ. ಮಂಗಳವಾರ ಸಂಜೆ 5:30 ಸಮಯ. ಜನದಟ್ಟಣೆ ಇರುತ್ತೆ, ಜನ ಓಡಾಟ ನಡೆಸ್ತಾ ಇರ್ತಾರೆ. ಹಠಾತ್ ಈ ಹುಡುಗಿ ಇಲ್ಲ. ಎಲ್ಲಿ ಹೋದ್ಲು, ಏನಾದ್ಲು ಏನು ಕೂಡ ಕುಟುಂಬಕ್ಕೆ ಗೊತ್ತಾಗೋದಿಲ್ಲ. ಅಲ್ಲೇ ಒಂದಷ್ಟು ಹುಡುಕಾಟ ನಡೆಸ್ತಾರೆ. ಎಲ್ಲ ಪ್ರಯತ್ನದ ನಂತರದ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ, ದೂರು ಕೂಡ ದಾಖಲಿಸ್ತಾರೆ. ನಿರಂತರವಾದಂಥ ಶೋಧ ಕಾರ್ಯ ನಡೆಯುತ್ತೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆಯ ತಂಡಗಳು ಹುಡುಕಾಟವನ್ನು ನಡೆಸ್ತವೆ. ಆದರೆ ಯಾವುದೇ ಸಣ್ಣ ಸುಳಿವು ಕೂಡ ಸಿಗುವುದಿಲ್ಲ. ಅಂತಿಮವಾಗಿ ನೋಡಿ, 2000 ಅಡಿ ಆಳದ ಪ್ರಪಾತದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಫಿನಾಡಿನ ಸೌಂದರ್ಯವನ್ನು, ಆ ಮಾಣಿಕ್ಯದಾರದ ಜಲಧಾರೆಯ ಸೌಂದರ್ಯವನ್ನು ಸವಿಯೋದಕ್ಕೆ ಬಂದಂತಹ ಕುಟುಂಬ ಇವತ್ತು ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಜನದಟ್ಟಣೆಯ ಸಂದರ್ಭದಲ್ಲೂ ಕೂಡ ಹುಡುಗಿ ನಾಪತ್ತೆಯಾಗಿದ್ದು ಹೇಗೆ ಮತ್ತು 2000 ಅಡಿ ಆಳದ ಪ್ರಪಾತದಲ್ಲಿ ಬಿದ್ದಿದ್ದಾದರೂ ಹೇಗೆ, ಬಾಲಕಿಯ ಸಾವು ಅದು ಹೇಗೆ ಸಂಭವಿಸ್ತು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡುತ್ತಾರೆ. ಮಧುಸೂದನ್, ಕಡೆಗೂ ಶ್ರೀನಂದ ಮೃತದೇಹವಾಗಿ ಪತ್ತೆಯಾಗಿದ್ದಾಗಿದೆ. ಬಟ್ ಜನದಟ್ಟಣೆ ಇದ್ದ ಸಂದರ್ಭದಲ್ಲೂ ಕೂಡ ಬಾಲಕಿ ನಾಪತ್ತೆಯಾಗಿದ್ದು ಹೇಗೆ, 2000 ಅಡಿ ಆಳದ ಕಂದಕದಲ್ಲಿ ಮೃತದೇಹ ಪತ್ತೆಯಾಯಿತು ಅನ್ನೋದಾದರೆ ಒಂದಷ್ಟು ಸಹಜ ಸಂಶಯಗಳು. ಈ ಬಾಲಕಿಯ ಸಾವು ಹೇಗೆ ಸಂಭವಿಸಿರಬಹುದು? ಪ್ರಾಥಮಿಕ ಹಂತದಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ ಮಧುಸೂದನ್? ಖಂಡಿತವಾಗ್ಲೂ ದಿವೇಶಿ, ಏನಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಪೊಲೀಸರು ಏನೋ ಒಂದು ಶೋಧ ಕಾರ್ಯವನ್ನ ನಡೆಸಿದ್ರು. ಅರಣ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಕೂಡ ಸತತವಾಗಿ 3 ದಿನಗಳಿಂದ ಶ್ರೀನಂದಗೋಸ್ಕರ ಹುಡುಕಾಟವನ್ನ ಶೋಧ ಕಾರ್ಯವನ್ನ ಮಾಡಿದ್ರು. ಈಗ ಅವರ ಏನು ಶ್ರೀನಂದ ಬಾಲಕಿ ಈಗ ಶವವಾಗಿ ಪತ್ತೆಯಾಗಿರುವಂತದ್ದು. ಇನ್ನು ಮೂಲಗಳ ಈಗ ಪ್ರಕಾರ ಗೊತ್ತಿರುವುದು ಏನಂತಂದ್ರೆ, ಆಕೆ 10ನೇ ತರಗತಿಯ ಎಕ್ಸಾಮ್ ಅನ್ನ ಬರೆದಿದ್ಲು. ಸೊ ಅದಕ್ಕೆ ಏನಾದ್ರೂ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನುವ
ಮಾಹಿತಿ ಕೂಡ ಲಭ್ಯವಾಗದಿರುವಂತದ್ದು. ಸದ್ಯ ಪೊಲೀಸರ ತನಿಖೆ ನಂತರವೇ ಸಂಪೂರ್ಣವಾಗಿ ಶ್ರೀನಂದ ಯಾವುದಕ್ಕಾಗಿ ಅಂದ್ರೆ 2000 ಕಂದಕಕ್ಕೆ ಬಿದ್ದಿರುವಂತದ್ದು, ತನ್ನ ಕುಟುಂಬದವರ ಜೊತೆ ಇದ್ದಂತ ಸಂದರ್ಭದಲ್ಲಿ 4 ನಿಮಿಷಗಳ ಅಂತರದಲ್ಲಿ ಕೂಡ ಆ ಬಾಲಕಿ ನಾಪತ್ತೆಯಾಗಿರೋದು ಎಲ್ಲವೂ ಕೂಡ ಒಂದು ಸಂದೇಹಕ್ಕೆ ಅನುವನ್ನ ಮಾಡಿಕೊಟ್ಟಿರುವಂತದ್ದು. ಈಗ ಪೊಲೀಸರು ಕೂಡ ಅರಣ್ಯ ಇಲಾಖೆಯು ಕೂಡ 3 ದಿನಗಳ ಸತ್ತ ಕಾರ್ಯಾಚರಣೆ ನಂತರ ಈಗ ಶ್ರೀನಂದ ಶವವಾಗಿ ಸಿಕ್ಕಿರುವಂತದ್ದು. ತಮ್ಮ ಕುಟುಂಬಸ್ಥರ ನೋವು ಈಗ ನೋವು ಆಕ್ರಂದನ ಈಗ ಮುಗಿಲನ್ನ ಮುಟ್ಟಿರುವಂತದ್ದು. ಪೊಲೀಸರು ಕೂಡ ಆಕೆಯ ಶವವಾಗಿ ಸಿಕ್ಕಿರುವ ನಂತರವಾಗಿ ಮುಂದಿನ ಅವರು ಯಾವ ರೀತಿಯಾಗಿ ಕ್ರಮನ ಕೈಗೊಳ್ತಾರೆ, ಯಾವ ರೀತಿ ತನಿಖೆಯನ್ನ ಮಾಡಿ ಈ ಸಾವನ್ನ ಯಾವ ರೀತಿ ಆಯ್ತು ಅನ್ನೋದನ್ನ ಕಂಡುಹಿಡಿತಾರೆ ಅನ್ನೋದನ್ನ ಕಾದು ನೋಡ್ಬೇಕು ದಿವೇಶ್ರೀ. ರೈಟ್. ಈಗ ಎಕ್ಸಾಮ್ ಬರ್ದಿದ್ಯಾ, ಯಾವಾಗ ಎಕ್ಸಾಮ್ ರಿಸಲ್ಟ್ಸ್ ಯಾವಾಗ ಅನ್ನೋದೇನಾದ್ರೂ ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ಕಳೆದ 3 ದಿನಗಳಿಂದಲೂ ಕೂಡ ಅವರ ಕುಟುಂಬಸ್ಥರು ಕೂಡ ಈಗ ಚಿಕ್ಕಮಗಳೂರಿನಲ್ಲೇ ಕೂಡ ನೆಲೆಸಿರುವಂತದ್ದು. SP ಕಚೇರಿಗೂ ಕೂಡ ತೆರಳಿ ತನ್ನ ಮಗಳನ್ನ ಹುಡುಕಿಕೊಡುವಂತೆ ಕೂಡ ಕೇಳ್ಕೊಂಡಿರುವಂತದ್ದು, ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇಂದು ಕೂಡ ಅವರು ಚಿಕ್ಕಮಗಳೂರಿನಲ್ಲಿ ಇದ್ದು ಇಂದು ಕೂಡ ಶೋಧ ಕಾರ್ಯಕ್ಕೆ ಪೊಲೀಸರ ಜೊತೆಯಲ್ಲೇ ಕೂಡ ತೆರಳಿರುತ್ತು. ಈ ಸಂದರ್ಭದಲ್ಲಿ 3 ದಿನಗಳಿಂದ ಇಂದು ಕೂಡ ಶ್ರೀನಂದ ಸಿಕ್ಕಿರುವಂತದ್ದು. ಈಗ ಮುಗಿದಂತ 10ನೇ ತರಗತಿ ಫಲಿತಾಂಶಕ್ಕೆ ಎದುರಿ ಆಗಿರ್ಬೋದು ಎನ್ನುವ ಮಾತುಗಳು ಕೂಡ ಎಲ್ಲ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಮಧುಸೂದನ್, ಇದ್ರ ಜೊತೆಗೆ ಈಗ ಕೇರಳ ಮೂಲದ ಕುಟುಂಬ ಆಗಿರೋದ್ರಿಂದಾಗಿ ಅವರು ಕೇರಳದಲ್ಲೇ ವಾಸ ಇರೋದ, ಅಲ್ಲೇ ಎಜುಕೇಶನ್ ಇದ್ದಿದ್ದ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಖಂಡಿತವಾಗ್ಲೂ ಶ್ರೀನಂದ ಅವರು ಕೂಡ ಕೇರಳದ ಮೂಲದ ಯುವತಿ ಆಗಿದ್ರು. ಅವರ ಕುಟುಂಬಸ್ಥರು ಕೂಡ ಕೇರಳದಲ್ಲೇ ಇದ್ದಿದ್ದು, ಆ ಕೇರಳದಲ್ಲೇ ಕೂಡ ತನ್ನ ವಿದ್ಯಾಭ್ಯಾಸವನ್ನು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ತನ್ನ ಕುಟುಂಬದವರು ಕೂಡ ಕೇರಳದವರೇ ಆಗಿರೋದ್ರಿಂದ ಅಲ್ಲೇ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ತಿರೋ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ದಿವ್ಯಶ್ರೀ. ಅದರ ಜೊತೆಗೆ ಕೂಡ ಇಲ್ಲಿಗೆ ಅವರು ಎಕ್ಸಾಮ್ ಮುಗಿದ ನಂತರವಾಗಿ ಪ್ರಯಾಣ ಒಂದು ಇದಕ್ಕೆ ಬಂದಿರುವಂತದ್ದು, ಟೂರ್ಗೆ ಬಂದಿರುವಂತದ್ದು, ಪ್ರವಾಸಕ್ಕೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಈ ಘಟನೆ ಆಗಿರುವುದು ಎಲ್ಲೋ ಒಂದ್ ಕಡೆ ಆ ಕುಟುಂಬದವರಿಗೆ ನುಂಗಲಾರದ ತುತ್ತಾಗಿರುವಂತದ್ದು ದಿವ್ಯಶ್ರೀ. ಈ ಸಾವಿನ ವಿಚಾರ ಕುಟುಂಬಸ್ಥರಿಗೆ ತಲುಪಿದೆಯಾ? ಮೃತದೇಹದ ಹಸ್ತಾಂತರ ಪ್ರಕ್ರಿಯೆ ಬಗ್ಗೆ ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಏನಂದ್ರೆ ಈಗ 2000 ಆಳದ ಕಂದಕದಲ್ಲಿ ತಮ್ಮ ದೇಹ ಸಿಕ್ಕಿರುವಂತದ್ದು. ಆ ದೇಹವನ್ನ ಈಗ ಮೇಲೆತ್ತುವ ಕಾರ್ಯವನ್ನ ಈಗ ಅರಣ್ಯ ಇಲಾಖೆ ಮತ್ತು ಪೊಲೀಸ್ನವರು ಮಾಡ್ತಿರುವುದು. ನಂತರವಾಗಿ ಅವರನ್ನ ಆಸ್ಪತ್ರೆಗೆ ತಂದು ಅವರ ಪೋಸ್ಟ್ಮಾರ್ಟಮ್ ಮಾಡಿದ ನಂತರವೇ ಕೂಡ ಅವರಿಗೆ ಹಸ್ತಾಂತರವನ್ನ ಮಾಡಲಾಗ್ತದೆ. ಅಲ್ಲಿಯವರೆಗೂ ಕೂಡ ಅವ್ರ ಕುಟುಂಬಸ್ಥರು ಕೂಡ ಜೊತೆಗೆ ಇರುವುದರಿಂದ ಚಿಕ್ಕಮಗಳೂರಿನಲ್ಲೇ ಕಳೆದ 3 ದಿನಗಳಿಂದಲೂ ಕೂಡ ಚಿಕ್ಕಮಗಳೂರಿನಲ್ಲೇ ಅವರು ಕೂಡ ಇರುವುದರಿಂದ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಅಂದ್ರೆ ಎಲ್ಲಾ ಕಾರ್ಯಗಳು ಮುಗಿದ ನಂತರವಾಗಿ ಅವರಿಗೆ ಹಸ್ತಾಂತರಿಸಬಹುದು. ಮಧುಸೂದನ್, ಈ ಕಾರ್ಯಾಚರಣೆ ಹೆಂಗ್ ನಡೀತು? ಈಗ ಅಗ್ನಿಶಾಮಕ, ಪೊಲೀಸು, ಅರಣ್ಯ ಇಲಾಖೆ ಎಲ್ಲಾನು 3 ದಿವಸ ನಿರಂತರವಾಗಿ ಶೋಧ ಮಾಡಿದರೆ, ಡ್ರೋನ್ ಬಳಕೆ ಏನಾಯ್ತು? ಏನಾದ್ರೂ ಮಾಡ್ಕೊಂಡಿದ್ದನ್ನು ಶೋಧ ಮಾಡಿದ? ಹೆಂಗಿತ್ತು ಕಾರ್ಯಾಚರಣೆ? ಖಂಡಿತವಾಗ್ಲೂ ದಿವ್ಯಶ್ರೀ 150-100ರಿಂದ ಅಧಿಕ ಸಿಬ್ಬಂದಿಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಆ ಕೇರಳದಿಂದಲೂ ಕೂಡ ಪೊಲೀಸರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಆಗಿರ್ಬೋದು, ಹಾಗೂ ಅರಣ್ಯ ಇಲಾಖೆ ಆಗಿರ್ಬೋದು, ಅಗ್ನಿಶಾಮಕ ದಳದವರಾಗಿರ್ಬೋದು, ಎಲ್ಲರೂ ಸಮೂಹದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಕೂಡ ಒಂದು 3-4 ಒಂದು ಕ್ಯಾಮೆರಾಗಳನ್ನ ಬಳಸಿ ಆ ಬಾಲಕಿಯ ಮೃತದೇಹದ ಪತ್ತೆಗಾಗಿ ಹುಡುಕಾಟ ನಡೆದ್ರು. ಆದ್ರೂ ಎಲ್ಲೂ ಕೂಡ ಯಾರಿಗೂ ಕೂಡ ಆ ಹುಡುಗಿ ಅಬ್ಸ್ಟೆಂಡ್ ಆಗಿರುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ಆದ್ರೆ ಅವಳು ಸಾವಿರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಈಗ ಹಠಾತ್ ಆಗಿ ಆ ಹುಡುಗಿ ಮೃತದೇಹ ಪತ್ತೆಯಾಗಿರುವುದು ಕುಟುಂಬ ಹಾಗೂ 3 ದಿನದಿಂದ ಕಾರ್ಯಾಚರಣೆ ನಡೆಸಿದಂತ ಸಿಬ್ಬಂದಿಗಳು ಕೂಡ ಬೇಸರವನ್ನು ತಂದಿರುವಂತದ್ದು ದಿವೇಶಿ. 2000 ಅಡಿ ಆಳದ ಕಂದಕ ಅಂತ ಹೇಳಿದ್ರೆ ಆ ಮೃತದೇಹವನ್ನ ಹೊರ ತೆಗೆಯೋದು, ಅಲ್ಲಿಂದ ತರೋದು ಕಷ್ಟ ಸಾಧ್ಯ ಆಗಿರ್ಲಿಲ್ವಾ ಮಧುಸೂದನ್? ಖಂಡಿತವಾಗ್ಲೂ ನೀವು ಆ ಫೋಟೋದಲ್ಲಿ ನೋಡ್ಬಹುದು, ಆ ಬಾಲಕಿಯ ಮೃತದೇಹವನ್ನ ನೋಡ್ಬೋದು. ಅದು ಸಂಪೂರ್ಣವಾಗಿ ಈಗಾಗಲೇ ಒಂದು ಹೂದನ್ನ ಆಗಿರ್ಬೋದು. ಆ ಮುಖದ ಚೆಹರೆ ಕೂಡ ಕಾಣದ ರೀತಿಯಲ್ಲಿ ಈಗ ಇದಾಗಿರ್ಬೋದು. ಮತ್ತೆ 3 ದಿನ ಕಳೆದ ನಂತರವಾಗಿ ಪ್ರಾಣಿ ಆಗಿರ್ಬೋದು ಅಥವಾ ದೇಹದಲ್ಲಿ ಒಂದು ಡಿಫರೆನ್ಸ್ ಇರುತ್ತೆ. ಇದನ್ನ ಮೇಲೆತ್ತಬೇಕು ಅಂದ್ರೆ ಹರಸಾಹಸನೆ ಪಡ್ಬೇಕು ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಆ ದೇಹವನ್ನ ಮೇಲೆತ್ತಬೇಕು. ಇಲ್ಲಾಂದ್ರೆ ಅದು ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಬಾಡಿ ಕೂಡ ಇದಾಗ್ಬೋದು ಅನ್ನೋ ಒಂದು ಎಚ್ಚರಿಕೆಯನ್ನ ಅರಿತು ಅಲ್ಲಿಗೆ ಒಂದು ಕಾರ್ಯಾಚರಣೆಯಲ್ಲಿ ಇರುವಂತ ಸಿಬ್ಬಂದಿಗಳು ಹುಷಾರಾಗಿ ಆ ದೇಹವನ್ನ ಮೇಲೆತ್ತುವಂತ ಕಾರ್ಯವನ್ನ ಮಾಡುವಂತದ್ದು ದಿವೇಶ್ರೀ. ಈಗಾಗಲೇ ಮೃತದೇಹವನ್ನ ತೆಗೆದಿದ್ದಾರೆ ಅಥವಾ ಆ ಪ್ರೋಸೆಸ್ ಆಗ್ತಾ ಇದೆಯಾ? ಪ್ರೋಸೆಸ್ ಈಗ ಪ್ರಕ್ರಿಯೆ ನಡೀತಿರುವಂತದ್ದು. ಈಗ ಅಂದ್ರೆ 2000 ಆಳದ ಕಂದಕ ಆಗಿರೋದ್ರಿಂದ ಆ ದೇಹವನ್ನ ಮೇಲೆತ್ತುವ ಇದು ಕಾರ್ಯದಲ್ಲಿ ಕೂಡ ಈಗ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಅವರು ಮಾಡ್ತಿರುವಂತದ್ದು. ಅಂದ್ರೆ 2000 ಆಳ ಇರೋದ್ರಿಂದ ಹುಷಾರಾಗಿ ಆ ದೇಹವನ್ನ ಮೇಲೆತ್ತುವಂತ ಕಾರ್ಯವನ್ನ ಮಾಡ್ತಿರುವಂತದ್ದು. ಕುಟುಂಬಸ್ಥರು ಕೂಡ ಏನಾದ್ರು ಸ್ಪಾಟಿಗೆ ಬಂದಿದ್ದಾರಾ?
ಖಂಡಿತವಾಗ್ಲೂ ಅವರು ಕೂಡ ಏನು ಅವ್ರ ಜೊತೆನೆ ಪೊಲೀಸ್ ಜೊತೆನೆ ಇರುವಂತದ್ದು. ಈಗ ಪೊಲೀಸರ ಕಾರ್ಯದಲ್ಲೂ ಕೂಡ ಅವರು ಕೂಡ ತಮ್ಮ ನೋವನ್ನ ತಮ್ಮ ಆಕ್ರಂದವನ್ನ ತೋರಿಸ್ತಾ ತಮ್ಮ ಮಗಳು ಕೂಡ ಸಾವನ್ನಪ್ಪಿರುವಂತದಕ್ಕೆ ಅವರು ದುಃಖ ತಪ್ತರಾಗಿರುವಂತದ್ದು. ಅಂದಾಜಿಗೆ ಎಲ್ಲಿ ಎಷ್ಟು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಮೃತದೇಹವನ್ನ ಮೇಲೆತ್ತೋದಕ್ಕೆ? 100ಕ್ಕೂ ಅಧಿಕ ಸಿಬ್ಬಂದಿಗಳು, ಏನೋ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಅಗ್ನಿಶಾಮಕ ದಳ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಕಳೆದ 3 ದಿನಗಳಿಂದಲೂ ಕೂಡ ಹಗಲು ರಾತ್ರಿ ಏನದೇ ತಾವು ಶೋಧ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈಗ ಬೇಸರದ ಸಂಗತಿ ಅಂದ್ರೆ ಕಳೆದ 3 ದಿನಗಳಿಂದ ಕೂಡ ಬಾಲಕಿಗಾಗಿ ತೀವ್ರ ಶೋಧವನ್ನ ಮಾಡಿದ್ರು. ಆದ್ರೆ ಈಗ ಅವರು ಏನು ಶವವಾಗಿ ಪತ್ತೆ ಆಗಿರುವುದು ಕೂಡ ಎಲ್ಲೋ ಒಂದ್ ಕಡೆ ಆ ಸಿಬ್ಬಂದಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗಳಿಗೆ ಎಲ್ಲರಿಗೂ ಕೂಡ ಬೇಸರದ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ದಿವೇಶ್, ನೀವಾಗ್ಲೇ ಹೇಳ್ತಿದ್ದಂಗೆ ಒಂದು 4 ನಿಮಿಷದ ಅಂತರದಲ್ಲಿ ಆ ಹುಡುಗಿ ಮಿಸ್ ಆಗುವಂಥದ್ದು. ಈಗ ಜನರು ಕೂಡ ಇರ್ತಾರೆ, ಅವ್ರ ಕುಟುಂಬಸ್ಥರು ಇರ್ತಾರೆ, ಅದು ಹೇಗೆ ಮಿಸ್ ಆಗಕ್ ಸಾಧ್ಯ ಅಂತ ಹೇಳಿ, ಅಂದ್ರೆ ಪೋಷಕರ ಜವಾಬ್ದಾರಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಇದಕ್ಕೂ ಕೂಡ ಒಂದು ಆತಂಕನ ವ್ಯಕ್ತಪಡಿಸ್ತಿರುವಂತದ್ದು. ಏನು ಅವರ ಕುಟುಂಬದಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅಂದ್ರೆ ತಮ್ಮ ಜೊತೆಯಲ್ಲೇ ಸೆಲ್ಫಿಯನ್ನ ತೆಗೆದುಕೊಂಡು ಅವರ ಜೊತೆಯಲ್ಲಿ ಬರ್ತದಂತ ಬಾಲಕಿ ಅಂದ್ರೆ ಒಂದು 4 ನಿಮಿಷ 4ರಿಂದ 5 ನಿಮಿಷಗಳ ಅಂತರದಲ್ಲಿ ಬಾಲಕಿ ನಾಪತ್ತೆ ಆಗಿರೋದು ಎಲ್ಲೋ ಒಂದ್ ಕಡೆ ಒಂದು ಆತಂಕಕ್ಕೆ ಆಹ್ವಾನ ಮಾಡಿಕೊಟ್ಟತ್ತೆ. ಏನಂತಂದ್ರೆ ಅವ್ರ ಜೊತೆಯಲ್ಲಿದ್ದ ಒಂದು 4 ನಿಮಿಷಗಳ ಅಂತರ ಅಂತ ಅಂದ್ರೆ ಏನು ತುಂಬಾ ದೂರ ಹೋಗ್ಲಿರಕ್ಕೆ ಕೂಡ ಸಾಧ್ಯವಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಕುಟುಂಬದಸ್ಥರು ಕೂಡ ಅವರ ಮಗಳನ್ನ ಸರಿಯಾದ ರೀತಿಯಲ್ಲಿ ಅವರು ಅಬ್ಸರ್ವ್ ಮಾಡ್ಲಿಲ್ವ ಅನ್ನೋ ಕೂಡ ಎಲ್ಲೋ ಒಂದ್ ಕಡೆ ಕಾಣುತ್ತೆ. ಇದ್ರೆಲ್ಲ ಕೂಡ ಈಗ ಪೊಲೀಸರ ಸಂಪೂರ್ಣ ತನಿಖೆಯನ್ನ ಆಗ್ಬೇಕು. ಆದ್ರೆ ಯಾವ ರೀತಿಯಾಗಿ ಆ ಎಷ್ಟು ನಿಮಿಷಗಳ ಅಂತರ, ಅವ್ರು ಎಲ್ಲಿಂದ ಯಾವ ರೀತಿ ಬಂದ್ರು, ಅವರ ಪೋಷಕರು ಇದ್ದಂತ ಸಂದರ್ಭದಲ್ಲಿ ಅವಳು ಯಾವ ರೀತಿ ಅಪ್ಸ್ಕ್ಯಾಂಡ್ ಆದ್ಲು, ಇದೆಲ್ಲದೂ ಸಂಪೂರ್ಣ ಚಿತ್ರಣ ಸಿಗ್ಬೇಕು ಅಂದ್ರೆ ಪೊಲೀಸರ ಸಂಪೂರ್ಣ ತನಿಖೆಯ ನಂತರವೇ ಕೂಡ ಈ ಕೇಸ್ಗೆ ಒಂದು ಅಂತಿಮವಾಗಿ ತಿಳಿದು ಬರುವಂತದ್ದು. ದಿವೇಶ್, ಮಧುಸೂದನ್, ಈಗ ಅವಳು 5:30 ಸುಮಾರಿಗೆ ನಾಪತ್ತೆ ಆಗ್ತಾಳಲ್ಲ, ಅಂದ್ರೆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿಗೂ ಈ ಕಂದಕದ ಜಾಗ ಅಂದ್ರೆ ಕೆಲವೊಂದು ದೃಶ್ಯಗಳನ್ನ ನೀವು ಕಳಿಸಿರೋದು ನೋಡ್ತಾ ಇದ್ರೆ ಆ ಕಂದಕದ ಕೆಲವೊಂದು ದೃಶ್ಯಗಳು ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಮೀಟರ್ ದೂರದಲ್ಲಿ ಇರ್ಬೋದು? ಖಂಡಿತವಾಗ್ಲೂ ಏನಂತಂದ್ರೆ ಏನು ಅಲ್ಲಿಂದ 1-2 ಕಿಲೋಮೀಟರ್ಗಳ ಅಂತರ ಅಂತ ಕೂಡ ಹೇಳ್ಬೋದು. ಆ ಅಂತರದಲ್ಲಿ ಅದರಲ್ಲೂ ಕೂಡ ನಂತರವಾಗಿ ಆ ಕಂದಕ ಅಂದ್ರೆ ಒಂದು 2000 ಅಡಿ ಅಂತ ಅಂದ್ರೂ ಕೂಡ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಆಗ್ಬಹುದು. ಆ ದೂರದಲ್ಲಿ ಸಾಗಿದ ನಂತರವಾಗಿ ಅವರು 4 ನಿಮಿಷದ ನಂತರ ಅಂದ್ರೆ ಕಣ್ಮರೆ ಆದಂತ ಸಂದರ್ಭದಲ್ಲಿ ಅವಾಗ್ಲಿಂದಲೇ ಕೂಡ ಅವರು ಒಂದು ಹುಡುಕಾಟವನ್ನ ಪ್ರಾರಂಭಿಸಿರೋದು. ಆ ಪ್ರಾರಂಭದಲ್ಲೂ ಕೂಡ ಆ ಬಾಲಕಿ ಏನು ಶ್ರೀನಂದ ಅವರ ಕೈಗೆ ಅಂದ್ರೆ ಕುಟುಂಬಸ್ಥರ ಕೈಗೆ, ಸ್ನೇಹಿತರ ಕಣ್ಣಿಗೂ ಕೂಡ ಕಾಣಿಸ್ತಲೆ ಈಗ 3 ದಿನಗಳ ನಂತರವಾಗಿ ಶವವಾಗಿ ಸಿಕ್ಕಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಈಗ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಪೊಲೀಸ್ ಇಲಾಖೆಯು ಕೂಡ ಗಂಭೀರವಾಗಿ ಈ ಕೇಸನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು 4 ನಿಮಿಷಗಳ ಅಂತರದಲ್ಲಿ ಆ ಬಾಲಕಿ ನಾಪತ್ತೆ ಆಗ್ತಾಳೆ ಅಂತ ಅಂದ್ರೆ ಏನು ಸರಿಯಾದ ರೀತಿಯಲ್ಲಿ ಅವರು ಕುಟುಂಬಸ್ಥರು ಅವರನ್ನ ನೋಡ್ಕೊಂಡಿದ್ರ, ಅಥವಾ ಸ್ನೇಹಿತರು ಸರಿಯಾದ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ರ, ಅಥವಾ ಅವ್ರ ಮನಸ್ಸಲ್ಲಿ ಏನಿತ್ತು, ಇಲ್ಲ 10ನೇ ತರಗತಿ ಫಲಿತಾಂಶವೇ ಇದಕ್ಕೆ ಕಾರಣನ, ಅಥವಾ ಬೇರೆ ಯಾವ್ದಾದ್ರು ಕಾರಣಗಳು ಇರ್ಬೋದು ಅನ್ನೋದನ್ನ ಪೊಲೀಸರ ತನಿಖೆ ನಂತರವೇ ಸಂಪೂರ್ಣವಾಗಿ ವಿಷಯ ತಿಳಿದು ಬರುವಂತದ್ದು. ದಿವೇಶ್, ಆ ಸ್ಪಾಟ್ ನೋಡಿದ್ರೆ ಕಾಲ್ಜಾರ್ ಬೀಳುವ ಸಾಧ್ಯತೆ ಏನಾದ್ರು ಇದೆಯಾ? ಖಂಡಿತವಾಗ್ಲು ಈಗ ಅಂದ್ರೆ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಅಥವಾ ಸುಮ್ನೆ ಒಂದು ಗೆಸ್ ಮಾಡೋದಾದ್ರೆ ಈಗ 10ನೇ ತರಗತಿಯ ಫಲಿತಾಂಶದ ನಂತರ ಅಂದ್ರೆ ಫಲಿತಾಂಶದಲ್ಲಿ ತಾವೇನಾದ್ರೂ ಫೇಲ್ ಆಗ್ತೀವಿ ಅಂತ ಅಥವಾ ಪೋಷಕರ ಬೇಸರದಿಂದಲೋ ಅಥವಾ ಪೋಷಕರು ಏನಾದ್ರು ಬೈತಾರೆ ಅನ್ನೋ ನಿಟ್ಟಿನಲ್ಲೋ ಅಥವಾ ಬೇರೆ ಯಾವ್ದೋ ಕಾರಣದಿಂದ ಅಂದ್ರೆ ಈ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾವು ನೋಡ್ಬೋದು. ಅಂದ್ರೆ 10ನೇ ತರಗತಿಯ ಬಾಲಕಿ ಶ್ರೀನಂದ ಅವರು ಒಂದು 10ನೇ ತರಗತಿಯಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಮೆಚುರಿಟಿನೂ ಕೂಡ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಭಯದ ಒತ್ತಡದಲ್ಲಿ ಈ ರೀತಿ ಏನಾದ್ರು ಅವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ದಿವೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಧುಸೂದನ್.